ಮಕರ ರಾಶಿಯವರ ನಿಗೂಢವಾದ ಎಚ್ಚರಿಕೆ. ಕುಂಭ ರಾಶಿಯ ದುಡ್ಡಿನ ವಿಚಾರದಲ್ಲಿ ತುಂಬ ಬಿಸಿ ತುಪ್ಪ ಆಗ್ಬಿಡುತ್ತೆ. ಬಟ್ ಕೆಲವಿಷ್ಟು ಮಾನಸಿಕವಾಗಿ ರೆಡಿ ಆಗಿಬಿಡಬೇಕು. ನಿಮಗೆ ಪ್ರಯಾಣದಲ್ಲಿ ತುಂಬ ಕಿರಿಕಿರಿ ಆಗುತ್ತೆ. ನಿಮಗೆ ಆಗಬಹುದಾದ ಸಮಸ್ಯೆಗಳಿಗೆ ವಿಶೇಷವಾದ ಪರಿಹಾರವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಕುಂಭ ರಾಶಿಯ ವೀಕ್ಷಕರಿಗೆ ಮೇ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ನಾನು ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಏನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಇದು ಶುಭ ವಿಚಾರಗಳಲ್ಲ, ಇದು ಎಚ್ಚರಿಕೆಗಳ ವಿಡಿಯೋ. ಶುಭ ವಿಚಾರ ವಿಡಿಯೋ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಬರೀ ಎಚ್ಚರಿಕೆಗಳೇ ಇರುತ್ತೆ. ವಿಡಿಯೋನ ಸರಿಯಾಗಿ ಮಾಡಿ ಅರ್ಥ ಮಾಡ್ಕೊಳ್ಳೋದೇನೆ ವಿಡಿಯೋ ನೋಡ್ಬಿಟ್ಟು ಮಾಸ ಭವಿಷ್ಯ ಅಂದಿರ ಬರೀ ನೆಗೆಟಿವ್ ಹೇಳಿದರೆ ಏನು ಒಳ್ಳೇದು ಎಳ್ಳೆಲ್ವಲ್ಲ, ಒಳ್ಳೇದೇನಾಗೋದಿಲ್ವಾ ಅಂತ ಕಮೆಂಟ್ ಮಾಡಿದ್ರೆ ನಿಮಗೇನು ಅರ್ಥ ಆಗಿಲ್ಲ ಅಂತ ನನಗೆ ಅರ್ಥ ಆಗುತ್ತೆ. ಸೊ ದಯವಿಟ್ಟು ಆ ಥರ ಮಾಡ್ಕೊಳ್ಬೇಡಿ, ಅರ್ಥ ಮಾಡ್ಕೊಳ್ಳಿ ಏನೇನು ಸಮಸ್ಯೆಗಳಾಗುತ್ತೆ ಅಂತ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬಲ್ಲಿ ಕಡೆ ಸಬ್ಸ್ಕ್ರೈಬ್ ಅಂತ ಬಿಡ್ರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಏನಾದರೂ ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದೆಯಾ ಕಮೆಂಟ್ ಮಾಡಿ, ನಾನೆಲ್ಲ ಕಮೆಂಟ್ಸ್ನು ಓದ್ತಾ ಇರ್ತಾನೆ. ಸಂಕ್ಷಿಪ್ತವಾಗಿ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಹಾಗೂ ಏನು ಪರಿಹಾರ ಎಲ್ಲದನ್ನು ಸಹ ತಿಳಿಸ್ತೇನೆ. ನೋಡಿ, ಕುಂಭರಾಶಿಯವರಿಗೆ ಮೇ 11ನೇ ತಾರೀಕಿನ ತನಕ ದುಡ್ಡಿನ ವಿಚಾರದಲ್ಲಿ ತುಂಬ ಬಿಸಿ ತುಪ್ಪ ಆಗಿಬಿಡುತ್ತೆ. ದುಡ್ಡಿಲ್ವಾ? ದುಡ್ಡಿದೆ. ದುಡ್ಡಿದೆಯಾ? ಇಲ್ಲ, ಖರ್ಚಿಗೆ ಸಿಗ್ತಾ ಇಲ್ಲ. ಕಣ್ಣಿಗೆ ಕಾಣುತ್ತೆ, ದುಡ್ಡು ಕೈಗೆ ಸಿಗಲ್ಲ 11ನೇ ತಾರೀಕಿನ ತನಕ. ಆಮೇಲೆ ದುಡ್ಡಿನ ವಿಚಾರಗಳೇ ಬಿಸಿ ತುಪ್ಪ ಆಗಿಬಿಡುತ್ತೆ. ಹೆಂಗೆ ಹೇಳೋದು ಇದನ್ನು, ಹೆಂಗೆ ಹೇಳೋದು ನನಗೆ ಹೇಳೋಕ್ಕಾಗ್ತಾಯಿಲ್ಲ ನೋಡ್ರಿ, ಆ ಥರ ಆಗಿಬಿಡುತ್ತೆ ನಿಮಗೆ ಪರಿಸ್ಥಿತಿ. ಹಣಕಾಸಿನ ವಿಚಾರ ತುಂಬ ರಿಡಿಕ್ಯುಲಸ್ ಆಗಿಬಿಡುತ್ತೆ. ಏನಿದು ಅನ್ನೋ ಥರ ಆಗಿಬಿಡುತ್ತೆ. ನಂತರ ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ತನಕ ಅಂದರೆ 11ನೇ ತಾರೀಕು ತನಕ ಒಂಥರ ಬಿಸಿ ತುಪ್ಪ ಆಗಿರುತ್ತೆ. ಅಷ್ಟೇ ಅಲ್ಲ, ಫ್ಯಾಮಿಲಿ ಮ್ಯಾಟರ್ಸ್ ಅಷ್ಟೇ. ಕುಟುಂಬದವರೇ ಸಂಬಂಧಿಕರು, ಕುಟುಂಬದವರೇ ನಿಮಗೆ ಒಂಥರ ಹಿಂಸೆಗಳನ್ನ ಕೊಟ್ಟುಬಿಡ್ತಾರೆ. ಹೇಳ್ಕೊಳ್ಳೋಕ್ಕೆ ನಮ್ಮ ಅಕ್ಕ, ಹೇಳ್ಕೊಳ್ಳೋಕ್ಕೆ ನಮ್ಮ ಅಣ್ಣ, ಹೇಳ್ಕೊಳ್ಳೋಕ್ಕೆ ನಮ್ಮ ಚಿಕ್ಕಮ್ಮ, ಹೇಳ್ಕೊಳ್ಳೋಕ್ಕೆ ನಮ್ಮ ದೊಡ್ಡಪ್ಪ ಕೊಡ್ತಾರ ಹಿಂಸೆ ನೋಡಿದ್ರೆ ಹಂಗಂಗಲ್ಲ ಅಂತ. ಅಂದರೆ ನಿಮಗೆ ಹೇಳ್ಕೊಳ್ಳೋಕ್ಕಾಗ್ತಾಯಿಲ್ಲ, ಆ ಥರ ಹಿಂಸೆ ಕೊಡ್ತದೆ ಅವರು. ಹಿಂದ್ಗಡೆಯಿಂದ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಮದುವೆಗಳನ್ನ ಹಾಳು ಮಾಡ್ತಾ ಇದ್ದಾರೆ, ನಿಮ್ಮನೆ ಶುಭ ಕಾರ್ಯಗಳನ್ನ ಹಾಳು ಮಾಡ್ತಾರೆ. ಅಥವಾ ಏನೋ ಬಂದು ಪುಸುಕ್ಕಂತ ಒಂದು ಮಾತು ಹೇಳ್ಬಿಟ್ಟು ಹೊಟ್ಟೋದ್ರು, ಅದರಿಂದ ನಿಮ್ಮನೇಲಿ ದೊಡ್ಡ ಜಗಳನೇ ಆಗೋಯ್ತು. ಅವ್ರು ಹೇಳೋದು ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರು, ನಿಮ್ಮನೇಲಿ ದೊಡ್ಡ ಜಗಳ ಆಗೋಯ್ತು ಅದರಿಂದ. ಏನು ಮಾಡೋದು? ನನಗೆ ನನಗೆ ಊರವರೆಲ್ಲ ಚೆನ್ನಾಗಿದೆ, ನಮ್ಮ ಫ್ಯಾಮಿಲಿಯವರೇ ನಂಗೆ ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಈ ಥರದ ಮಾತುಕತೆಗಳು ಸ್ವಲ್ಪ ಬರುವ ಸಾಧ್ಯತೆ ಜಾಸ್ತಿ ಇದೆ 11ನೇ ತಾರೀಕಿನ ತನಕ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕುಂಭರಾಶಿಯವರಿಗೆ ಪ್ರಯಾಣದ ವಿಚಾರ. ಯಾಕೆಂದರೆ ನೋಡಿ, ಈಗ ಮೇ ತಿಂಗಳು ಅಂದ ತಕ್ಷಣ ನೀವೇನು ಪ್ರಯಾಣ, ದೂರ ಪ್ರಯಾಣ, ಟೂರು, ಅಲ್ಲಿ ಸುತ್ತೋದು ಎಲ್ಲ ಇರ್ತದೆ. ಬಟ್ ಮೇ ತಿಂಗಳಲ್ಲಿ ನಿಮಗೆ ಅಂದರೆ ನೀವು ಪ್ರಯಾಣ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಕೆಲವಿಷ್ಟು ಮಾನಸಿಕವಾಗಿ ರೆಡಿ ಆಗಿಬಿಡಬೇಕು. ನಿಮಗೆ ಪ್ರಯಾಣದಲ್ಲಿ ತುಂಬ ಕಿರಿಕಿರಿ ಆಗುತ್ತೆ. ಸುಮ್ಮನೆ ಎಲ್ಲರ ಜೊತೆಗೆ ಅಂದರೆ ಬೇರೆ ಹೋದಲ್ಲಿ ಎಲ್ಲರ ಜೊತೆಗೆ ಯಾರೋ ಅವ್ರ ಜೊತೆಗೆ ಜಗಳ ಮನಸ್ತಾಪಗಳಾಗುತ್ತೆ. ಪ್ರಯಾಣದಲ್ಲೂ ಕಿರಿಕಿರಿ ಆಗುತ್ತೆ, ಅಲ್ಲೂ ಜಗಳ ಮನಸ್ತಾಪಗಳಾಗುತ್ತೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಬಟ್ ವರ್ಷಕ್ಕೊಂದ್ಸಲ ಬರೋದ್ರು ರೀ, ಮೇ ರಜೆ ಇದೆ ಇದರಲ್ಲಿ ಹೋಗ್ಬಿಡಿ ಅಂದರೆ ಹೆಂಗೆ, ನಾನು ಹೋಗ್ತೀನಿ ಅಂದರೆ ಹೋಗಿ, ಅದಕ್ಕಿಲ್ಲ. ಬಟ್ ಮಾನಸಿಕವಾಗಿ ಇದಕ್ಕೆಲ್ಲ ಪ್ರಿಪೇರ್ ಆಗಿಬಿಟ್ಟು ಬೇಕಾದ್ರೆ ಹೋಗಿ, ಇಲ್ಲ ಅಂದರೆ ಸಮಸ್ಯೆ ಆಗುತ್ತೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಇನ್ನೂ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಆಸೆ ಏನೋ ಒಂದು ತುಂಬ ಆಸೆ ಪಡ್ತೀರಾ, ಒಂದು ವ್ಯಕ್ತಿನೋ ವಸ್ತುನೋ ಏನೋ ಒಂದು ಆಸೆ ಪಡ್ತೀರಾ ತುಂಬ, ಅದನ್ನು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನೋ ಥರ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಆಸೆ ಪಟ್ಟಿದ್ದು ಕುಂಭರಾಶಿಯವರ ಅದಕ್ಕೆ ಆಸೆ ತುಂಬ ಜಾಸ್ತಿನೂ ಆಗಿಬಿಡುತ್ತೆ. ಪಂಚಮದಲ್ಲಿ ಶುಕ್ರ 14ನೇ ತಾರೀಕಿನ ನಂತರ ಸಿಕ್ಕಾಪಟ್ಟೆ ಆಸೆ ಆಗುತ್ತೆ. ಖಂಡಿತ ಬೇಕು ಅನ್ಸುತ್ತೆ ನಿಮಗೆ. ಒಳ್ಳೆ ಕಾಸ್ಟ್ಲಿ ಮೊಬೈಲ್ ನನಗೆ ಬೇಕಿದು, ಒಳ್ಳೆ ಕಾಸ್ಟ್ಲಿ ಬೈಕ್ ನಾನು ತೊಗೋಬೇಕು, ಒಳ್ಳೆ ಡೈಮಂಡ್ ನೆಕ್ಲೆಸ್ ನಂಗೆ ಬೇಕು, ಇದು ಅದ್ಭುತವಾದ ಬಟ್ಟೆ ನೋಡಿದೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್, ನಂಗೆ ಇದು ಬೇಕಿದು, ಆರ್ಡರ್ ಆಗ್ತೀನಿ ನಾನೀಗ, ಇನ್ಸ್ಟಾಗ್ರಾಮಲ್ಲಿ ಯಾವುದೋ ನೋಡಿ ಇದು ನಂಗೆ ಬೇಕು, ಎಲ್ಲದೂ ಬೇಕು ಅನಿಸುತ್ತೆ. ಅವಶ್ಯಕತೆ ಇರೋದನ್ನ ಖಂಡಿತವಾಗಿ ಖರೀದಿ ಮಾಡಿ. ಅನಾವಶ್ಯಕ ವಿಚಾರಗಳ ಮೇಲೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ. ನಿಮಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ ಅದು, ಅಂಥದ್ರ ಮೇಲೆಲ್ಲ ತುಂಬ ಖರ್ಚು ಮಾಡಿಬಿಡ್ತೀರಾ. ಅತ್ಯಂತ ಅವಶ್ಯಕವಾಗಿ ಇಂಪಾರ್ಟೆಂಟಾಗಿ ನಿಮಗೆ ತುಂಬ ಸಹಾಯಕವಾಗಿರೋದು ನೀವು ಬಿಟ್ಟು ಹೋಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಆದ್ದರಿಂದ ಗಮನ ಎಲ್ಲಿರಬೇಕು, ಇದು ನನಗೆ ಎಷ್ಟು ಒಳ್ಳೆಯದಾಗುತ್ತೆ, ಇದರಿಂದ ನನ್ನ ಎಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ, ನನಗೆ ಇದು ಬೇಕು, ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ, ಇಲ್ಲೇ ಇರತಕ್ಕಂಥ ವಿಚಾರ. ಇನ್ನು ಬಹುಮುಖ್ಯವಾಗಿ
ಈ ಮೇ ತಿಂಗಳ 14-15 ಸಂದರ್ಭ ಬಂದಾಗ ನಿಮಗೆ ಏನು ಉದ್ಯೋಗದಲ್ಲಿ ಇಲ್ಲಿ ಕೆಲಸ ಮಾಡ್ತಿರಲ್ಲ ಅಲ್ಲಿ ಸ್ವಲ್ಪ ಶತ್ರುಗಳ ಕಾಟ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ನಿಮಗೆ ತೊಂದರೆ ಕೊಡೋರು, ಸುಮ್ಮನೆ ನಿಮ್ಮ ಮೇಲೆ ಚಾಡಿ ಹಾಕೋರು, ನೀವು ಮಾಡದೇ ಇರೋ ತಪ್ಪನ್ನು ನಿಮ್ಮ ಮೇಲೆ ಹಾಕೋರು, ನಿಮಗೆ ಒಟ್ಟ ಹಿಂಸೆ ಕೊಡಬೇಕು ಅನ್ನೋ ಪ್ರಯತ್ನ ಮಾಡೋರು. ಈ 14 ಅದು ಜಾಸ್ತಿ ಸಿಗಲ್ಲ, ಒಂದು 13, 14, 15, 16 ಒಂದು 3-4 ದಿವಸಗಳು ಮಾತ್ರ ತುಂಬ ತೀರಾ ಕಾಟ ಕೊಟ್ಬಿಡ್ತಾರೆ, ತೀರಾ ಸಮಸ್ಯೆ ಕೊಟ್ಬಿಡ್ತಾರೆ. ನಿಮಗೆ ಏನಪ್ಪ ಇದು ನನ್ನ ಕೆಲಸನೇ ಮಾಡೋ ಹೋಗತ್ಲಾಗೆ ಅನ್ನೋಷ್ಟು ಹಿಂಸೆ ಕೊಟ್ಬಿಡ್ತಾರೆ. ಆದಷ್ಟು ದಿನಗಳು ಮಾತ್ರ ನೀವು ಹೆಂಗಾರು ತಡ್ಕೊಂಡು ಅವರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು. ಎಲ್ಲರನ್ನೂ ನಿಮ್ಮ ಹತ್ರ ಸೆಳ್ಕೊಂಡಾಗ ಪ್ರತಿಯೊಬ್ಬರು ನಿಮ್ಮನ್ನೇ ಪ್ರೀತಿಸ್ತಾರೆ, ನಿಮ್ಮ ಕಡೆನೇ ಆಕರ್ಷಿತರಾಗ್ತಾರೆ ಅಂದಾಗ ಈ ಸಮಸ್ಯೆಗಳು ಬರಲ್ಲ. ಅದು ಇಲ್ದೋದಾಗೆ ಸಮಸ್ಯೆಗಳು ಜಾಸ್ತಿ ಬರುವಂಥದ್ದು. ಆದರೆ ಮದುವೆ ವಿಚಾರ ಬರ್ತದೆ ನೋಡಿ, 14ನೇ ತಾರೀಕಿನ ತನಕ ಯಾವುದು ಅವಿವಾಹಿತ ಕುಂಭರಾಶಿಯವರಿಗೆ ಮದುವೆ ಫಿಕ್ಸ್ ಆಗಲಿಲ್ಲ ಅಂತಂದರೆ 14ರ ನಂತರ ಫಿಕ್ಸ್ ಆಗಿರೋ ಮದುವೆನ ತಪ್ಪಿಸಾಕುವ ಜನರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಗೊತ್ತಾಯ್ತಲ್ವಾ? ಯಾರ್ಯಾರೋ ಏನೋ ಬಂದು ಹಚ್ಕೊಡೋದು, ಕಡ್ಡಿಗಿರೋದು. ಮದುವೆ ಆಗಿರೋರ್ಗೂ ಗಂಡ ಹೆಂಡತಿ ಮಧ್ಯದಲ್ಲಿ ಕಡ್ಡಿಗಿರೋರ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಆದರೆ ಗಂಡ ಹೆಂಡಿರ ನಡುವೆ ಐಕ್ಯಮತ್ಯ ಇದ್ದರೆ ಆ ಸಮಸ್ಯೆಗಳು ಪರಿಹಾರ ಮಾಡಿಕೊಳ್ಬಹುದಾಗಿರ್ತದೆ. ಇಲ್ಲಿ ಹಲವಾರು ಒಳ್ಳೆಯತ್ತು ಇದೆ, ಅದು ಒಳ್ಳೆಯದೆಲ್ಲ ಹೇಳಿದ್ದೀನಿ ನಾನು. ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಜಾಸ್ತಿ ಆಗುವ, ಅದು ದುಡ್ಡು ಕಳ್ಕೊಂಡೆ, ಮೊಬೈಲ್ ಕಳ್ಕೊಂಡೆ, ಬಂಗಾರ ಕಳ್ಕೊಂಡೆ ಅಥವಾ ಜಮೀನು ಕಳ್ಕೊಂಡೆ, ಇದರ ಕಳೆದುಕೊಳ್ಳುವಿಕೆ ಇರಬಾರ್ದು. ಕಳ್ಕೊಂಡಿದ್ದನ್ನ ಮರಳಿ ಪಡೆದುಕೊಳ್ಳುವಂತಾಗಬೇಕು. ಹಾಗೂ ಎಲ್ಲರನ್ನ ನಿಮ್ಮತ್ತ ಸೆಳ್ಕೊಂಡ್ಬಿಡ್ಬೇಕು, ನೀವು ಆಕರ್ಷಣೆ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲ ನೀವು ಹೇಳ್ದಂಗೆ ಕೇಳೋ ಥರ ಅಂದರೆ ನಿಮ್ಮನ್ನು ಇಷ್ಟಪಡಬೇಕು ಎಲ್ಲರೂ ಸಹ. ಆ ಥರ ಒಂದು ಅದ್ಭುತವಾದಂತಹ ಪರಿಹಾರವನ್ನು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ, ಹುಣ್ಣಿಮೆಯ ದಿವಸ, ವೈಶಾಖ ಪೂರ್ಣಿಮಾ, ಅದ್ಭುತವಾಗಿರತಕ್ಕಂಥ ಪವರ್ಫುಲ್ ದಿವಸ ಅದು. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೋಸ್ಕರ ಎಲ್ಲರನ್ನೂ ನೀವು ನಿಮ್ಮತ್ತ ಆಕರ್ಷಿಸಬೇಕು. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ 3 ಲೋಕಗಳನ್ನು ವಶೀಕರಣ ಮಾಡ್ತಕ್ಕಂಥ ಮಹಾಗಣಪತಿ ನಿಮಗೆ ಆ ಶಕ್ತಿ ಕೊಡಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ. ಕಳೆದುಕೊಂಡಿದ್ದಿರಬಹುದು, ಲಾಸ್ ಮಾಡ್ಕೊಂಡಿದ್ದಿರಬಹುದು, ಪುನಃ ಲಭ್ಯತೆ. ಕದ್ದುಕೊಂಡು ಹೋಗಿದ್ದು ಕೂಡ ವಾಪಸ್ ಬಂದ್ಬಿಡುತ್ತೆ ನಿಮಗೆ ಅಂತ ಕಾರ್ತ್ಯವೀರ್ಯಾರ್ಜುನ ಹೋಮ ಅಂತೀವಿ ಅದನ್ನು. ಸೊ ಆ ಕಾರ್ತ್ಯವೀರ್ಯಾರ್ಜುನ ಹೋಮ, ಆಮೇಲೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ. ಯಾಕೆಂದರೆ ಬಹಳಷ್ಟು ಜನ ಇದು ಎಂಥ ಅದ್ಭುತವಾದ ರಿಸಲ್ಟ್ ಕೊಟ್ಟಿರ್ತಕ್ಕಂಥ ಹೋಮ ಅಂತಂದರೆ, ಈ ಹೋಮಗಳನ್ನ ಮಾಡಿದ ಮೇಲೆ ಟ್ರೈನು ಬಸ್ಗಳು ಹತ್ಕೊಂಡು ದೂರ ಬೇರೆ ನಾನಿರೋದು ಬೆಂಗಳೂರು ನೆಲಮಂಗಲ, ದೂರ ಊರುಗಳಿಂದ ನನಗೆ ಟ್ರೈನ್ ಹತ್ಕೊಂಡು ಬಸ್ ಹತ್ಕೊಂಡು ಬಂದು ನನಗೆ ಧನ್ಯವಾದ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದವರೆಲ್ಲ ಇದ್ದಾರೆ. ಅಷ್ಟು ಅದ್ಭುತವಾದ ಫಲವನ್ನು ಕೊಟ್ಟಿರ್ತಕ್ಕಂತಹ ಒಂದು ಹೋಮವನ್ನು, ಅದೇ ವಿಶೇಷವಾದ ಪ್ರಸಾದವನ್ನು ಸಹ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅವತ್ತು ಆಶ್ಲೇಷ ಬಲಿ ಪೂಜೆ ಇರುತ್ತೆ, ಸರ್ಪಶಾಂತಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಸಂತಾನದವರಿಗೆ ಸಂತಾನ ಆಗಬೇಕು, ಸಂತಾನದವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು, ಮಕ್ಕಳ ವಿಚಾರದಲ್ಲಿ ಆಲ್ರೆಡಿ ನಾನು ಭವಿಷ್ಯದಲ್ಲಿ ಹೇಳಿದ್ದೇನೆ, ಮಕ್ಕಳ ವಿಚಾರದಲ್ಲಿ ಅದು ಅನುಕೂಲವಾಗಬೇಕು, ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೆ ಗುರುದೋಷ ಇರೋವರಿಗೆ ಪರಿಹಾರವಾಗಿ ಗುರುಬಲ ಸಿಗಬೇಕು ಅಂತ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, 7.7 ಇತ್ಯಾದಿಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಿರುತ್ತೆ. ಆದರೆ ಅದೆಲ್ಲದರಲ್ಲೂ ವಿಶೇಷವಾಗಿ ಅಭಿಮಂತ್ರಿತ ಈ ತ್ರಿಶಕ್ತಿ ಉಂಗುರ ಇರುತ್ತೆ. ಈ ತ್ರಿಶಕ್ತಿ ಉಂಗುರವನ್ನು ನೋಡಿ ನಾನು ಧಾರಣೆ ಮಾಡ್ಕೊಂಡಿದ್ದೀನಿ ಮಧ್ಯದ ಫಿಂಗರ್ಗೆ. ನೀವು ಖಂಡಿತವಾಗಿ ನಿಮಗೆ ಅನುಕೂಲವಾಗುವ ಬೆರಳಿಗೆ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲೇ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಶ್ರೇಷ್ಠ. ಈ ಉಂಗುರವನ್ನು ಸರಿಯಾಗಿ ನೀವು ಗಮನಿಸಬೇಕು. ಇದರಲ್ಲಿ 3 ವಿಶೇಷವಾದ ದ್ರವ್ಯಗಳಿದೆ. ಅದರಲ್ಲಿ ಮೊಟ್ಟ ಮೊದಲನೆಯದು ಶಂಖು. ಶಂಖ ನಿಮಗೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತ ಶಂಖ ಅದರಲ್ಲಿರುತ್ತಲ್ಲ, ಆ ಮಿನಿಯೇಚರ್ ಚಿಕ್ಕ ಶಂಖ, ಅದು ನಿಮಗೆ ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಅದು ನಿಮ್ಮಲ್ಲಿ ಚೈತನ್ಯ, ಕಾಂತಿ ವೃದ್ಧಿ ಮಾಡುತ್ತೆ ಅದ್ಭುತವಾಗಿ. ನಿಮ್ಮ ವಾಯ್ಸ್ ಎಲ್ಲರಿಗೂ ರೀಚ್ ಆಗೋ ಥರ ಮಾಡುತ್ತೆ ಆ ಶಂಖ. ಆ ಅದ್ಭುತ ಶಕ್ತಿ ಅದರಲ್ಲಿದೆ. ಅದ್ರ ಜೊತೆಗೆ ಎರಡನೆಯದಾಗಿ ರುದ್ರಾಕ್ಷಿ. ಈ ತುಂಬ ಚಿಕ್ಕದಾದಂಥ ಒಂದು ರುದ್ರಾಕ್ಷಿ ಇದೆ ಅದರಲ್ಲಿ. ಆ ರುದ್ರಾಕ್ಷಿ ಎಲ್ಲರೂ ನಿಮ್ಮ ಹತ್ರ ಬಂದಾಗ ಕೆಟ್ಟವರು ಬಂದ್ಬಿಡ್ತಾರೆ, ಒಳ್ಳೆಯವರು ಬಂದ್ಬಿಡ್ತಾರೆ. ಬಟ್ ಕೆಟ್ಟವರು ನಿಮ್ಮ ಹತ್ರ ಬರಬಾರ್ದು, ಒಳ್ಳೆಯವರು ಮಾತ್ರ. ನಿಮಗೆ ಯಾರಿಂದ ಉಪಯೋಗವಾಗ್ತದೋ, ಸಹಾಯವಾಗ್ತದೋ ಅವರು ಮಾತ್ರ ನಿಮ್ಮ ಜೊತೆಗೆ, ನೀವು ಅಂದ್ಕೊಂಡವರು ಕರೆಕ್ಟಾಗಿ ಬರೋ ಥರ ರುದ್ರಾಕ್ಷಿ ಅದಕ್ಕೆ ನಿಮಗೆ ಸಹಾಯ ಮಾಡ್ತದೆ.
ಜೊತೆಗೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳಲಿಕ್ಕೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿಯೂ ಸಹ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ, ಅದು ಕಳೆದುಕೊಂಡಿದ್ದು ಮರಳಿ ಪಡೆದುಕೊಳ್ಳುವ ವಿಚಾರದಲ್ಲಿ. ಜೊತೆಗೆ ಅದರಲ್ಲೊಂದು ಚಿಕ್ಕದೊಂದು ಸಾಸಿವೆ ಕಾಳಿನಷ್ಟು ಪಾದರಸ ಇದೆ, ತುಂಬ ಚಿಕ್ಕದಿದೆ. ಸೊ ಆ 3 ಪವರ್ಫುಲ್ ಆಗಿರತಕ್ಕಂಥ ಶಂಖ, ರುದ್ರಾಕ್ಷೆ, ಪಾದರಸದ ತ್ರಿಶಕ್ತಿ ಸಂಯೋಗವನ್ನು ಉಂಗುರ ಮಾಡಿ ಅದನ್ನು ಕಾರ್ತ್ಯವೀರ್ಯಾರ್ಜುನ ಹೋಮ, ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಆಶ್ಲೇಷ, ಬಲಿಪೂಜೆ, ಸಂತಾನ ಗೋಪಾಲ ಇತ್ಯಾದಿ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೀವಲ್ಲ, ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹಾಗೂ ಕಾರ್ತ್ಯವೀರ್ಯಾರ್ಜುನ ಇದು ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದ್ಭುತವಾಗಿ ರಿಸಲ್ಟ್ಸ್ ಕೊಡುತ್ತೆ. ಈ ಉಂಗುರವನ್ನು ನಾವು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ನಿಮ್ಮ ಕೈಗೆ ಬಂದ ನಂತರ ಇದನ್ನು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಹಣೆಗೆ ಹಚ್ಕೊಂಡು ಉಂಗುರವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಮಾಡಬೇಕಾಗಿರೋದು. ಈ ಹೋದ ವರ್ಷ ಇದನ್ನು ಕೊಟ್ಟಾಗ ಹುಡುಕಿಕೊಂಡು ಬಂದು ಬರೀ ಥ್ಯಾಂಕ್ಸ್ ಹೇಳೋಕ್ಕೆ, ಜ್ಯೋತಿಷ್ಯ ಕೇಳೋಕ್ಕಲ್ಲ, ಧನ್ಯವಾದಗಳನ್ನ ಫೋನಲ್ಲೂ ಅಲ್ಲ ಡೈರೆಕ್ಟಾಗಿ ಬಂದು ಧನ್ಯವಾದ ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ಅವರು ಯಾರೊಬ್ಬರು ಹೋದರು, ವಾಪಸ್ ಬಂದರು, ಕಳೆದುಕೊಂಡಿದ್ದು ಮತ್ತೆ ಸಿಕ್ತು, ಹೋದ ಅವಕಾಶ ಮತ್ತೆ ಬಂತು, ತುಂಬ ಒಳ್ಳೆಯದಾಗಿದೆ ಅಂಥೇಳಿ. ಸೊ ದಯವಿಟ್ಟು ನಾವು ವರ್ಷಕ್ಕೆ ಒಂದೇ ಸಲ ಮಾಡ್ತಕ್ಕಂಥ ಈ ಪವರ್ಫುಲ್ ಆಗಿರತಕ್ಕಂಥ ಕಾರ್ತ್ಯವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ವಿಶೇಷವಾಗಿ ಇತರೆ ಹೋಮಗಳೊಟ್ಟಿಗೆ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ 1ನೇ ತಾರೀಕು, ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಜೊತೆಗೆ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ನೀವು ಕಳೆದುಕೊಂಡಿದ್ದನ್ನು ಮರಳಿ ಪಡೆದುಕೊಳ್ಳುವಂತಾಗಲಿ ಹಾಗೂ ಯಾರ್ಯಾರು ನಿಮ್ಮ ಬಿಟ್ಟು ಹೋಗಿರ್ತಕ್ಕಂಥವ್ರೆಲ್ಲ ವಾಪಸ್ ಬರುವಂಗಾಗಲಿ ನಿಮಗೆ ಖಂಡಿತವಾಗಿ. ಜೊತೆಗೆ ಎಲ್ಲರನ್ನೂ ಸಹ ನಿಮ್ಮತ್ತ ಆಕರ್ಷಿಸುವ ಅದ್ಭುತವಾದ ಶಕ್ತಿ ಮಹಾಗಣಪತಿ ನಿಮಗೆ ಕೊಡಲಿ. ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನೀವಿರುವಂತಾಗಲಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಅಥವಾ ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.